ಮತ್ತು ಯಾವ ಥರ ಡ್ರೆಸ್ ತಗೋತಾಳೆ ಅನ್ನೋದು ನೋಡಿ ಒಂದು ಬ್ಲಾಗ್. ಹೆಂಗೆ ಅಂದರೆ ಮನೇಲೆಲ್ಲ ಅಡುಗೆ ಮಾಡಿ ಎಲ್ಲರಿಗೂ ಮಾಡಿದ್ದು ಬಂದು ತಿಂದಿರೋ ಬಂದಿದ್ದೀವಿ. ಕರೆಕ್ಟ್. ಆದರೆ ತುಂಬ ಹೊಟ್ಟೆಷ್ಟಿದೆ. ಫಸ್ಟ್ ಹೋಗಿದ ತಕ್ಷಣ ಹೂವು ಯಾಕೆ ಅಂದರೆ ಊಟ ಮಾಡಿಲ್ಲ. ಊಟ ಮಾಡದೇ ಇದ್ರೆ ತಲೆನೋವು ಬರುತ್ತೆ, ಅಂಡು ನೋವು ಬರುತ್ತೆ. ಇವಾಗ ಮೇಡಮ್ ಅವ್ರು ಎಷ್ಟು ಟೈಮ್ ತೊಗೋತಾರೆ ಅನ್ನೋದು ನಾನು ನೋಡಬೇಕು. ಪರ್ಸ್ನಲಾಗಿ ನಾನು ನೋಡಬೇಕು. ಯಾಕೆ ಅಂತಂದರೆ ನಾನು ತುಂಬ ಪಿಕ್ಕಿ ಅಲ್ಲ. ಸೊ ನನಗೆ ಒಂದೇನಾದ್ರು ಇಷ್ಟ ಆಯಿತು ಅಂತಂದರೆ ಅಲ್ಲಿ ಗ್ರ್ಯಾಪ್ ಬಂದಿರ್ತೀನಿ ಅಷ್ಟೇ. ಬಿಲ್ಲಿಂಗ್ ಈಗ ತುಂಬ ನಾನು ಬೆಲೆ ತೊಗೊಳಲ್ಲ. ಆದರೆ ಮೇಡಮ್ ಅವರು ಎಷ್ಟು ಟೈಮ್ ತೊಗೊತಾರೆ, ಯಾವ ಥರ ಡ್ರೆಸ್ ತೊಗೊಳ್ತಾರೆ, ಮತ್ತು ನನಗೆ ಎಷ್ಟು ಥರ ಖಾತಾ ಕೊಡ್ತಾರೆ, ಎಷ್ಟು ಅವರ್ ನನಗೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಸ್ತಾರೆ ಅನ್ನೋದನ್ನು ಕಂಪ್ಲೀಟಾಗಿ ಇವಾಗ ನಾನು ನೋಡಬೇಕಲ್ಲ. ಇಟ್ ಇಸ್ ಕ್ವೈಟ್ ಇರಿಟೇಟಿಂಗ್. ಫಾರ್ ದ ಎಂಟೈರ್ ವೀಕ್ ವರ್ಕ್ ಮಾಡಿರ್ತೀನಿ. ಸ್ಯಾಟರ್ಡೆ ಸಂಡೇಗೋಸ್ಕರನೇ ಅವಳಿಗೆ ನನಗೆ ಲೆಕ್ಚರ್ ಮಾಡ್ತಾನೆ ಇರ್ತಾರೆ. ಅದು ಇವತ್ತು ಐ ಡೋಂಟ್ ನೋ ಹೋಲ್ ಡೇ ಆಗುತ್ತೆ ಅನ್ಕೋತೀನಿ. ಯಾಕೆ ಅಂತ ಹೇಳಿ ರೀಸನ್ ಇಸ್ ನಾನು ಪ್ರತಿ ಸತಿ ಹೊರಗಡೆ ಹೋದಾಗ ಅವಳು ನಾನು ರಿಟರ್ನ್ ಕರ್ಕೊಂಡು ಬರೋದು ನೈಟ್ 10 ಗಂಟೆ, 9:30, 10 ಗಂಟೆ, 11 ಗಂಟೆ. ನಮ್ಮ ಅಪ್ಪ ಹತ್ರ ಮುಗಿಸ್ಕೊಡೋದೆ ನಾನು. ಹೌದು. ಆಮೇಲೆ ನಮ್ಮಮ್ಮ ಒಂದು 270 ಸತಿ ಕಾಲ್ ಮಾಡಿಬಿಟ್ಟಿರ್ತಾರೆ. ಎಲ್ಲಿದ್ಯಮ್ಮ, ಏನು ಮಾಡ್ತಿದ್ಯಮ್ಮ, ಇನ್ನು ಎಷ್ಟೊತ್ತಿಗೂ ಇದೆಯಾ. ಅದಕ್ಕೆ ಮೇನ್ ರೀಸನ್ ಬಂದು ನನ್ನ ತಂಗಿಯವರೇ ಆಗಿರ್ತಾರೆ. ಅದು ನಮ್ಮ ಅಪ್ಪ ಅಮ್ಮನ ಗೊತ್ತಿರಲ್ಲ. ಇಲ್ಲಪ್ಪ ಇವಾಗ ಡ್ರೆಸ್ ತಗೋಬೇಕು ಅಂದರೆ ಅದು ತುಂಬ ಕಂಫಿ ಆಗಿರ್ಬೇಕು, ತುಂಬ ಫಿಟ್ ಆಗಿರ್ಬಾರ್ದು, ಮತ್ತು ಲೂಸ್ ತಗೋ ಅಂತಾಗಿರ್ಬಾರ್ದು, ಕಂಫಿ ಆಗಿರ್ಬೇಕು. ಸೊ ಸ್ವಲ್ಪ ಬಿಗಿ ಇದ್ದೇ ಇರ್ತೀವಿ. ಹಂಗಂತ ಅದಕ್ಕೆ ಲೇಟ್ ಅಂದರೆ ಹೆಂಗೆ? ಇನ್ನೊಂದು ಚೆನ್ನಾಗಿ ನಾನು ತಿಂತೀನಿ, ನಂಗೆ ತಿನ್ನಕ್ಕೆ ಕೊಡ್ಸ್ಬಿಟ್ರೆ ನಾನು ಎಷ್ಟು ತಾನೇ ಇರ್ತೀನಿ. ತಿನ್ನಕ್ಕೆ ಕೊಡ್ಸ್ಬಿಡು ಸಾಕು, ಬೇಗ ಹೋಗೋಣ ಮನೆಗೆ. ಗೊತ್ತಿಲ್ಲ ವೇಸ್. ನೀನು ಇವಾಗ ಇದು ನೋಡ್ರಿ, ನಿಜ ನಮ್ಮ ಅಪ್ಪ ಅಮ್ಮ ನನಗೆ ಉಗಿಯೋದು, ನಿನಗಲ್ಲ. ಚೆನ್ನಾಗಿತ್ತೆ. ಇವಾಗ ನನಗೆ ಅದು ತೊಗೊಳಂಗ್ರೆ ನಾನು ಅದೇ ತೊಗೊಳೋದು. ನಾನೀಗ ಸಲ ನಿಂತ್ಕೊಂಗೆ ಇವಾಗ ಮಾತ್ರ ಯಾವುದೋ ಒಂದೇ ಒಂದು ಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ, ಗೊತ್ತಿಲ್ಲ. ಪೂಜಿ ಹಾಂ ಚೆನ್ನಾಗಿತ್ತು. ವೈಟ್ ಇತ್ತು ಅಲ್ವ ಜಾಸ್ತಿ, ನಮ್ಮ ಹತ್ರ ಬ್ಲ್ಯಾಕ್ ಐತೆ. ಆಲೂಗಡ್ಡೆ ಪೂಜಿ ಒಂದು ಸ್ವಲ್ಪ ಹಾಗೆ ಬಿಲ್ಲಿಂಗ್ ನೋಡಿ ಮೇಡಮ್. ನನಗೆ ಚಾರ್ಜ್ ಮಾಡಿರೋ ಬಿಲ್ಲಿಂಗ್ ಎಲ್ಲೈತೆ ಬರೀತೀವಲ್ಲ, ದಿಸ್ ಇಸ್ ಅ ಬಿಲ್ಲಿಂಗ್ ಆಗ್ತಾ ಇದೆ.
ಅವಳ ಬರ್ಡೇಗೋಸ್ಕರ ಆಗ್ತಿರೋ ಪತ್ರಿ. ಕಟ್ 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 ಕಟ್. ಏನಿದು? ಇನ್ ಬರ್ಡೇ ಡೇಟ್ ನಾನು ಫಸ್ಟ್ ಚೇಂಜ್ ಮಾಡಿಸ್ಬಿಟ್ಟು ಆ್ಯಕ್ಚುಲಿ ಅದು ಅನ್ಕಂಫರ್ಟಬಲ್ ಆಗಿ ಫೀಲ್ ಆಯಿತು, ಸೊ ನಾನು ಡ್ರೆಸ್ ಚೇಂಜ್ ಮಾಡಿದೆ ಅಷ್ಟೇ. ಬಟ್ ಇಟ್ಸ್ ಆಲ್ಸೋ ನೈಸ್, ಕೈಂಡ್ ಆಫ್ ಬೋಸಿ ಲುಕ್ ಕೊಡ್ತಾ ಇತ್ತು. ಆ್ಯಂಡ್ ದಿಸ್ ಇಸ್ ಮೈ ಬರ್ಡೇ ಡೇಟ್. ಇದು ಆ್ಯಕ್ಚುಲಿ ಆರ್ಡರ್ ನಂಬರು, ಬಟ್ ನನ್ನ ಬರ್ಡೇ ಡೇಟ್ ಬಂದಿದೆ ಜುಲೈಯಲ್ಲೇ. ಹೇಗೆ ನೋಡಿ ಮೂತಿ ಯಾವಾಗ ಕಪ್ಪೆ ಮೂತಿ ಕಡೆ ಇಟ್ಕೊಬೇಡ. ಇವಾಗ ಶಾಪಿಂಗ್ ಮುಗಿಸ್ಕೊಂಡು ಬಂದಿದ್ದೀವಿ. ಸೊ ಇಟ್ ವಾಸ್ ಅ ಲಾಂಗ್ ಡೇ ಥ್ರೂ ಔಟ್. ಶಾಪಿಂಗ್ ಮಾಡು ಅಂತಂದರೆ ಮೇಡಮ್ ಲೈಫ್ ಸ್ಟೈಲೇ ತೊಗೊಂಬಂದಿರೋ ಥರ ಅನ್ನಿಸ್ತಿದೆ ನನಗೆ. ಸೊ ಸೂಪರಾಗಿ ಶಾಪಿಂಗ್ ಆಯಿತು, ಫನ್ ಮಾಡಿದ್ವಿ. ಆ್ಯಕ್ಚುಲಿ ಫನ್ ಮಾಡೋ ವಿಡಿಯೋ ಒಂದಷ್ಟಿತ್ತು, ಆ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ಸ್ಟಿಲ್ ಶಾಪಿಂಗ್ ನಾವು ಅಂದ್ಕೊಂಡಂಗೆ ಆಯಿತು, ಖುಷಿಯಾಗಿದ್ವಿ. ಸೊ ನಾವು ಇಷ್ಟಪಟ್ಟಿದ್ದು ಇದು ಬರ್ಡೇ ಪ್ರಕಾರ, ಲೈಕ್ ಅವಳು ಏನು ಇಷ್ಟಪಟ್ಟು, ಅವಳು ಏನು ಆಸೆ ಪಟ್ಟು ತೊಗೊಂಡು ಅದೆಲ್ಲನೂ ತೊಗೊಂಡಿದ್ದಾಳೆ. ಐ ಹೋಪ್ ಶಿ ಈಸ್ ಹ್ಯಾಪಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ವಿಲ್ ಮೀಟ್ ಯು ಗೈಸ್. ಬಾಯ್.